ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಮಾರ್ನಿಂಗ್ 5:30ಗೆ ಎದ್ದೆ ಇವತ್ತು. ರಂಗೋಲಿ ಬಿಟ್ಟು ಪಪ್ಪಾಯ ಇತ್ತು, ಪಪ್ಪಾಯ ತಿಂದು. ಇವತ್ತು ಶನಿವಾರ ನಮಗೆ ಮನೆ ದೇವ್ರ ವಾರ. ಅದರಿಂದಾಗಿ ಮನೆಯೆಲ್ಲ ಒರೆಸಿ ಇವತ್ತು ಕಡಲೆಬೇಳೆ ದೋಸೆ ಮಾಡೋಣ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಬೇಕಲ್ವಾ, ಅದಕ್ಕೆ ಕ್ಯಾರೆಟ್ ಇತ್ತು, ಬೀಟ್ರೂಟ್ ಇತ್ತು, ಅದು ಪಲ್ಯ ಮಾಡೋಣ ಅಂದ್ಕೊಂಡೆ. ನಾವು ದೋಸೆಗೆ ಎಲ್ಲ ಖಾರ ಎಲ್ಲನೂ ಹಾಕಿರ್ತೀವಿ, ಅದಕ್ಕೆ ಲೈಟಾಗಿ ಪಲ್ಯ ಮಾಡೋಣ ಅಂತ ಎಲ್ಲನೂ ಒಂದು ಸೈಡಿಂದ ತುರಿದು ಹಿಡ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡೋದು. ಆ ದೋಸೆ ಮಾತ್ರ ಸೂಪರಾಗಿರುತ್ತೆ. ಅದಕ್ಕೂ ಕಾಂಬಿನೇಷನು. ದೋಸೆಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಖಾರ ಏನು ಅತಿಯಾಗಿ ಚಟ್ನಿ ಏನು ಮಾಡ್ಕೊಳ್ಳೋಂಗಿಲ್ಲ. ಆಲ್ರೆಡಿ ಟೈಮ್ 8 ಗಂಟೆ ಆಗಿಬಿಟ್ಟಿದೆ. ಅದಕ್ಕೆ ಬೇಗ ತುರಿದು ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡಬೇಕು. ವಾರದ ದಿವಸ ಬೇಗ ಎದ್ದು ಕೆಲಸ ಮಾಡಿದರೂ ಎಷ್ಟು ಬೇಗ ಎದ್ದರೂ ಕೆಲಸ ಆಗಲ್ಲ. ಅದು ಇದು ಅಂತ ನಾವು ತೊಳಿತಾ ಕೂತ್ಕೊಳ್ಳೋದೇ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಕಾಯಿ ತುರಿ, ಒಂದು ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಸ್ವಲ್ಪ ಧನಿಯಾ ಪೌಡರು, ಅರಿಶಿನ, ಖಾರ ಪುಡಿ ಹಾಕಿ ಮಾಡ್ತೀನಿ. ನಾನು ಮಾಡೋದು ಹೀಗೆ. ಒಂದು ಲೋಟ ನೀರು ಹಾಕಿ ಮುಚ್ಚಿ ಬೇಯಿಸ್ತೀನಿ. ಬರೀ ಎಣ್ಣೆ ಹಂಗೆ ಬೇಯಿಸ್ಬೋದು, ಬಟ್ ನಾನು ಲೇಟ್ ಆಯಿತು ಅಂತ ಬೇಗ ಬೇಯಿಸೋಕ್ಕೆ ಒಂದು ಲೋಟ ನೀರು ಉದ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ರೆಡಿಯಾಗಿದೆ. ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಈ ಕಡೆ ಒಂದು ಕಡೆ ತವ ಇಟ್ಟು ದೋಸೆ ಹುಯ್ಬೇಕು. ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಇತ್ತು ವಿಡಿಯೋ ಅಂತ ಹೇಳಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕಡಲೆಬೇಳೆ ದೋಸೆ ಮಾಡೋದು ತುಂಬ ಈಸಿ. ಇದನ್ನು ನಾನು ತಿಂಗಳಿಗೆ ಒಂದು ಸರಿ ಮಾಡ್ತಾ ಇರ್ತೀನಿ. ನಮ್ಮಲ್ಲಿ ಎಲ್ಲರಿಗೂ ಕಡಲೆಬೇಳೆ ದೋಸೆ ಅಂದರೆ ಇಷ್ಟ. ನಿಮಗೆ ಈ ರೆಸಿಪಿ ಬೇಕಾಗಿದ್ದರೆ ಕಡಲೆಬೇಳೆ ದೋಸೆದು ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆ ಹೊಲ್ದ ಹತ್ರ ಬಂದೆ. ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ಈ ನವಿಲು ಮರದ ಮೇಲೆ ಕುತ್ಕೊಬಿಟ್ಟಿದ್ದೆ. ನಾನು ಬಂದ ತಕ್ಷಣ ಹಾರಿಬಿಡ್ತು. ನನಗೆ ಒಂದು ಸರಿ ಭಯ ಆಗೋಗ್ಬಿಡ್ತು. ತುಂಬ ಇದ್ದಾವೆ ನಮ್ಮ ಹೊಲ್ದ ಹತ್ರ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದೊಂದು ಸರಿ ರೆಕ್ಕೆ ಬಿಚ್ಚಿ ಕುಣಿತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ